ಮೇಡಮ್ ಮತ್ತೆ ನೀವು PhD ಮಾಡ್ಕೊಂಡಿದ್ದೀರಾ, MPhil ಮಾಡ್ಕೊಂಡಿದ್ದೀರಾ. ನಿಮ್ಗೆ ಯಾಕೆ ನನ್ಗೆ ಇದ್ ಬೇಕಾಗಿತ್ತು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ನಾನ್ ಯಾಕಪ್ಪ ಈ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡೆ, ಆ ಮಾಡ್ಬಾರ್ದಾಗಿತ್ತೇನೋ ಅನ್ನೋ ಆ ತರದ್ ಏನಾದ್ರು ಫೀಲ್ ಬಂದಿದ್ಯಾ? ನನಗೆ ಯಾವತ್ತೂ ಯಾವುದಕ್ಕೂ ನಾನು ರಿಗ್ರೆಟ್ ಮಾಡಿಲ್ಲ ಇದುವರೆಗೂ. ಯಾಕೆಂದ್ರೆ ನಾನು PUC ಮಾಡಿದ್ದು ಸೈನ್ಸ್, ಅದಾದ್ಮೇಲೆ ನಾನು ಡೆಂಟಲಿಗೆ ಸೇರಿದೆ. ಡೆಂಟಲಿಗೆ ಹೋದಾಗ ಅಲ್ಲಿ ನನ್ನ ರೂಮ್ಮೇಟ್ ಹ್ಯಾಂಗ್ ಮಾಡ್ಕೊಂಡು ಅದನ್ನ ನೋಡಿ ನನ್ನ ತಂದೆ ಹೆದರ್ಕೊಂಡು ನೀನ್ ಇಲ್ಲಿ ಓದೋದ್ ಬೇಡ, ನನ್ನ ಊರಿನಲ್ಲಿ ಏನಿದೆ ಅದನ್ನೇ ಓದು ಅಂತ ಕರ್ಕೊಂಡು ಬಂದ್ರು. ಅದಾದ ನಂತರ ನಾನು ಕಾಲೇಜಿಗೆ ಬಂದು ಇಲ್ಲಿ ಸೈಕಾಲಜಿ ತಗೊಂಡೆ. ನನಗೆ ತುಂಬಾ ಫೇವ್ರೇಟ್ ಸಬ್ಜೆಕ್ಟ್ ಸೈಕಾಲಜಿ. ಅಲ್ಲಿ ಗ್ರಾಜುಯೇಷನ್ ಮುಗಿಸ್ದೆ. ಅದಾದ್ಮೇಲೆ ನಾನು IAS KS ಪರೀಕ್ಷೆ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು. IAS ಅಲ್ಲಿ ತುಂಬಾ ಕಷ್ಟ ಇರೋದ್ರಿಂದ ನನಗೆ ಅದರಲ್ಲಿ ಪಾಸ್ ಆಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ KS ತಗೊಂಡಾಗ ಅದರಲ್ಲಿ ನಾನು ಪಾಸ್ ಆದೆ. ಅದರಲ್ಲಿ ನಾನು ಇದು ತಗೊಂಡೆ. ಬಟ್ ಅದೇ ಟೈಮಲ್ಲಿ ನಂದು ವೆಡ್ಡಿಂಗ್ ಫಿಕ್ಸ್ ಆಯ್ತು. ಸೊ ಸಮ್ ಪರ್ಸನಲ್ ಇದರಿಂದ ನಾನು ಆ ಜಾಬ್ಗೂ ಹೋಗೋಕ್ಕಾಗ್ಲಿಲ್ಲ. ಅದಕ್ಕೂ ಕೂಡ ನಾನು ರಿಗ್ರೆಟ್ ಮಾಡ್ಲಿಲ್ಲ. ಯಾಕಂದ್ರೆ ನನ್ನ ಡೆಸ್ಟಿನಿ ಎಲ್ಲಿದೆಯೋ ಅದನ್ನೇ ನಾನು, ಬಿಕಾಸ್ ವೆರ್ ಎವರ್ ಗಾಡ್ ಟೇಕ್ಸ್ ಐ ಆಮ್ ಜಸ್ಟ್ ಮೂವಿಂಗ್ ದೇರ್. ಇದ್ರಲ್ಲಿ ಏನು ಸಾಧನೆ ಅಂತನೋ ದೊಡ್ಡತನ ಅಂತನೋ ಇದ್ರಲ್ಲಿ ಯಾವುದೂ ಇಲ್ಲ. ಭಗವಂತ ನಮ್ಮನ್ನು ಎಲ್ಲಿಗೆ ಯಾವ ರೀತಿ ಕರ್ಕೊಂಡು ಹೋಗ್ತಾ ಇದ್ದಾನೋ ಆ ರೀತಿ ನಾನು ಹೋಗ್ತಾ ಇದ್ದೀನಿ ಅನ್ನೋದಷ್ಟೇ ನನ್ನ ಭಾವನೆ. ನನ್ನ ಮನೇಲಿ ಏನ್ ಬರ್ದಿದೆ ಅದಾಗ್ತಾ ಇದೆ ಅಷ್ಟೇ. ಅದಾದ ನಂತರ ನಾನು ಇದನ್ನ ತಗೊಳಕ್ಕಾಗ್ಲಿಲ್ಲ. ದೆನ್ ಅವಾಗೇನೋ ನಾನು ಇದನ್ನ ಮಾಡಕ್ಕಾಗ್ಲಿಲ್ಲ, KS ಆಗ್ಲಿಲ್ಲ. ಸೊ ನಾನು ಜಾಬ್ ತಗೊಳಕ್ಕಾಗ್ಲಿಲ್ಲ. ಅದರಿಂದ ಅಟ್ಲೀಸ್ಟ್ ನಾನು ಮಾಸ್ಟರ್ಸ್ ಮಾಡೋಣ ಅಂತ ಮಾಸ್ಟರ್ಸ್ ಮಾಡಿದ್ಮೇಲೆ ನನ್ನ ಇಂಗಿತ ಅಲ್ಲಿಗೆ ಕಮ್ಮಿ ಆಗ್ಲಿಲ್ಲ. ಇನ್ನೂ ಓದ್ಬೇಕು, ಇನ್ನೂ ಏನಾದ್ರು ಮಾಡ್ಬೇಕು. ಆದ್ರೆ ಅಷ್ಟ್ರಲ್ಲಿ ನಾನು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದೆ ದಯಾನಂದ್ ಸಾಗರ್ ಅಲ್ಲಿ. ಫಸ್ಟ್ ಜಾಬು ನಂದು ದಯಾನಂದ್ ಸಾಗರ್. ಆವಾಗ ಅದ್ ಹೆಂಗಿದೆ ಅಂದ್ರೆ ಇವತ್ತು ಎಜುಕೇಶನ್ ತುಂಬಾ ಕಾಂಪಿಟೇಷನ್ ಮತ್ತೆ ಎಕ್ಸ್ಪರ್ಟೈಸ್ ನ ಡಿಮಾಂಡ್ ಮಾಡತ್ತೆ. ಆವಾಗ ಅಲ್ಲೆಲ್ಲ ನೀವು PhD ಮಾಡ್ಕೊಂಡ್ರೆ ಇನ್ನು ಹೆಚ್ಚಿನ ಒಂದು ಸ್ಥಾನಮಾನ ದೊರಕತ್ತೆ, ಮತ್ತೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗ್ಬೋದು. ಈ ತರದ್ದೆಲ್ಲ ಒಂದು ಬಂದಾಗ ನಾನು ಇನ್ನು ಮಾಸ್ಟರ್ಸ್ MBA ನನಗೆ ತುಂಬಾ ಆಸಕ್ತಿ ಇತ್ತು. ಹಾಗಾಗಿ ಫಸ್ಟ್ MBA ಮಾಡಿದೆ. ಆಮೇಲೆ 2 ಸಬ್ಜೆಕ್ಟ್ ಅನ್ನ ಮರ್ಜ್ ಮಾಡಿ ಎರಡನ್ನೂ ತಗೊಂಡು ಅದನ್ನ ಇಂಟರ್ ಡಿಸಿಪ್ಲಿನರಿ ಅಂತ ಇವತ್ತಿನ ಟ್ರೆಂಡ್ ಅದು 2-3 ಸಬ್ಜೆಕ್ಟ್ ನ ತಗೊಂಡು ನಾವು ಮರ್ಜ್ ಮಾಡಿ ರಿಸರ್ಚ್ ಮಾಡುವಂಥದ್ದು. ಅದರಿಂದ ನಾನು MPhil ಮಾಡಿ ನಂತರ PhD ಮಾಡಿದೆ. ಸೊ ನನಗೆ PhD ಮಾಡಬೇಕು ಅನ್ನೋದು ನನಗೆ ತುಂಬಾ ಕನಸಿತ್ತು. ಹಾಗಾಗಿ ಅದನ್ನ ಮಾಡಿ ನಂತರ ನಾನು ಸಂಪೂರ್ಣವಾಗಿ ಸಮಾಜದ ಒಂದು ಚಟುವಟಿಕೆಗಳಲ್ಲಿ ತೊಡಕೋಬೇಕು ಅನ್ನೋದು ಒಂದು ದೃಢ ನಿರ್ಧಾರ ಇತ್ತು. ಯಾವುದೇ ಕಾರಣಕ್ಕೂ PhD ನ ಬಿಟ್ಟು ನಾನು ಯಾವುದೇ ಒಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಮುಗಿಸೇ ನಾನು ಮಾಡ್ಬೇಕಂತಿತ್ತು. ಅದನ್ನ ನಾನು ಮಾಡಿದೆ. ನೀವು ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಓದ್ಕೊಂಡಿದ್ದೀರಾ, ಎಲ್ಲಾ ಮಾಡ್ಕೊಂಡಿದ್ದೀರಾ. ನಿಮ್ಗೆ ಒಬ್ಬ ಮುದ್ದಾದ ಮಗಳಿದ್ದಾಳೆ, ಮತ್ತೆ ನಿಮ್ ಫ್ಯಾಮಿಲಿ ಇದ್ದಾರೆ. ಸೊ ಅವ್ರಿಗೆಲ್ಲ ಮತ್ತೆ ಅತ್ತೆ ಮಾವ ಇದ್ದಾರೆ. ಅವ್ರಿಗೆಲ್ಲ ನಿಮ್ಗೆ ಟೈಮ್ ಕೊಡಕ್ ಆಗತ್ತಾ? ಹೆಂಗೆ ಟೈಮ್ ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಯಾಕೆಂದ್ರೆ ಈಗಿನ ಕಾಲದ ಹೆಣ್ಮಕ್ಳು ಒಂದ್ ಕೆಲ್ಸ ಮಾಡಿದ್ರೇನೆ ಅಪ್ಪ ನಂಗೆ ಸಾಕಾಯ್ತು, ಟಯರ್ಡ್ ಆಯ್ತು, ಸುಸ್ತಾಯ್ತು, ಅದಾಯ್ತು ಇದಾಯ್ತು ಅಂತ ಹೇಳ್ತಿದ್ದಾರೆ. ಇದ್ರ ನಡುವೆ ನೀವು ಇದನ್ನೆಲ್ಲ ಹೆಂಗೆ ಇದ್ ಮಾಡ್ತಾ ಇದ್ದೀರ ನಮಗೊಂದು ಕ್ಯೂರಿಯಾಸಿಟಿ. ಸುಮಾರು ಜನ ಈ ಪ್ರಶ್ನೆನ ನನಗೆ ಬಹಳಷ್ಟು ಸಲ ಕೇಳಿದ್ದಾರೆ. ನನಗೆ ಒಂದು ಪ್ಲಾನಿಂಗ್ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ನಿಮಗೆ ಗೊತ್ತಿದ್ರೆ ಖಂಡಿತವಾಗಿಯೂ ಎಲ್ಲವನ್ನು ನಿಭಾಯಿಸ್ಬೋದು. ಬಟ್ ನನ್ನ ಒಂದೇನಂದ್ರೆ ನನಗೆ ಮನೆಯಲ್ಲಿ ತುಂಬಾ ಸಪೋರ್ಟ್ ಇದೆ. ಮಹಿಳೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಅಥವಾ ಮಹಿಳೆ ಅಂತಾನೆ ಅಲ್ಲ, ಒಬ್ಬ ಮಹನೀಯ ಆದ್ರೂ ಏನಾದ್ರು ಸಾಧನೆ ಮಾಡಬೇಕು ಅಂದ್ರೆ ಮುಖ್ಯವಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಒಳ್ಳೆ ಸಪೋರ್ಟ್ ಇರಬೇಕು. ಇವತ್ತು ನೀನು ಹೊರಗೆ ಹೋಗ್ತಿದ್ಯಮ್ಮ, ನೀನು ಹೋಗು, ನಾನು ನೋಡ್ಕೋತೀನಿ ಅನ್ನುವಂತಹ ಒಂದು ಧೈರ್ಯ ಕೊಡುವಂತವ್ರು ಇರ್ಬೇಕು. ಬೈ ಗಾಡ್ಸ್ ಗ್ರೇಸ್, ದೇವರ ಒಂದು ಆಶೀರ್ವಾದನೇ ಇರಬಹುದು. ಅಂತಹ ಒಂದು ಬೆಂಬಲ, ಅಂತಹ ಒಂದು ಸಹಕಾರ ನನ್ನ ಪತಿಯವರಿಂದ ಆಗ್ಬೋದು ಅಥವಾ ನನ್ನ ಅತ್ತೆ ಮಾವನಿಂದ ಆಗ್ಬೋದು, ಎಲ್ಲರಿಂದ ಸಿಕ್ಕಿರೋದ್ರಿಂದ ನಾನು ಖಂಡಿತ ಈ ಒಂದು ಕೆಲಸವನ್ನ ಮಾಡೋಕ್ ಸಾಧ್ಯ ಆಗ್ತಾ ಇದೆ ಅಂತ. ಬಿಕಾಸ್ ಅವ್ರದೇ ಸಪೋರ್ಟ್ಗಳಿಲ್ಲ, ಎಲ್ಲ ಮನೆದೆಲ್ಲ ಮಾಡೇ ನೀನು ಹೊರಗೆ ಹೋಗ್ಬೇಕು ಅನ್ನೋದಾಗಿದ್ರೆ ನಿಜ ಖಂಡಿತ ಕಷ್ಟ ಆಗ್ತಿತ್ತೇನೋ. ಬಟ್ ನಾನು ಬೆಳಗ್ಗೆ ಬೇಗ ಎದ್ದು ನನ್ನ ಯೋಗಾಸನ ಮತ್ತೆ ಇದು ಎಲ್ಲ ನಾನು ಫಿಸಿಕಲಿ ಆಕ್ಟಿವ್ಸ್ ಮುಗಿಸ್ಕೊಂಡು, ನನ್ನ ಮಗಳು 7 ಗಂಟೆಗೆ ಕಾಲೇಜಿಗೆ ಹೊರಡ್ತಾಳೆ. ಸೊ ಅಷ್ಟರಲ್ಲೇ ಅವಳಿಗೆ ತಿಂಡಿಯನ್ನ ಮಾಡಿ ಪ್ಯಾಕ್ ಮಾಡಿ ಅವಳನ್ನ ಕಳಿಸಿದ್ಮೇಲೆ ನಂದು ಏನು ಯೋಗ ಅದು ಆಕ್ಟಿವಿಟೀಸ್ ಮಾಡ್ಕೊಂಡು ಮನೆಯಲ್ಲಿ ಎಲ್ಲರಿಗೂ ತಿಂಡಿ ಮಾಡಿದ್ಮೇಲೆ ನಂತರ ಮಧ್ಯಾಹ್ನದ ಒಂದು ಉಪಹಾರದ್ದು ಮತ್ತೊಂದೆಲ್ಲ ನನ್ನ ಅತ್ತೆ ಮತ್ತೆ ಅಡಿಗೆ ಮಾಡೋರೆಲ್ಲ ಬಂದು ಅವರು ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ನನಗೆ ಸ್ವಲ್ಪ ಬಿಡುವಿನ ವೇಳೆ ಸಿಗತ್ತೆ. ಬೇರೆ ಎಲ್ಲ ಸಾಮಾಜಿಕವಾಗಿ ತೊಡಕೊಳ್ಳಿಕ್ಕೆ ಅನುಕೂಲ ಆಗಿದೆ. ನೀವೀಗ ಸಾಮಾಜಿಕವಾಗಿ ತೊಡ್ಕೊಂಡಿದೀನಿ ಅಂತ ಹೇಳಿದ್ರಿ.
ನಮಗ್ ಬಂದಿರೋ ಮಾಹಿತಿ ಪ್ರಕಾರ ನೀವು ವಿಶ್ವ ಪರಿಸರ ದಿನಾಚರಣೆನ ತುಂಬಾ ಅದ್ದೂರಿಯಾಗಿ ಮಾಡ್ತೀರಾ ಅಂತ. ಯಾಕೆಂದ್ರೆ ಎಲ್ಲರೂ ವನ ಮಹೋತ್ಸವ ಮಾಡಿ ಆಮೇಲೆ ಒಣ ಮಹೋತ್ಸವ ಮಾಡ್ತಾರೆ. ಸೊ ನೀವು ಆ ತರ ಮಾಡಲ್ಲ, ಅದನ್ನ ತುಂಬಾ ಕ್ಯಾಚಿಯಾಗಿ ತಗೊಂಡು ಅದನ್ನ ತುಂಬಾ ಪೋಷಣೆ ಮಾಡೋದ್ರಲ್ಲಿ ನೀವು ತುಂಬಾ ಆಸಕ್ತಿ ತೋರಿಸ್ತೀರಾ ಅಂತ. ನೀವು ವಿಶ್ವ ಪರಿಸರ ದಿನಾಚರಣೆನ ಯಾವ ತರ ಆಚರಣೆ ಮಾಡ್ತೀರಾ, ಮತ್ತೆ ಎಲ್ಲೆಲ್ಲಿ ಗಿಡಗಳನ್ನ ನೆಟ್ಟಿದ್ದೀರಾ, ಅದನ್ನ ಹೇಗೆ ಇವಾಗ ನಾವು ನೋಡಂಗಿದ್ರೆ ಅಲ್ಲಿ ಎಲ್ಲೆಲ್ಲಿ ಸಿಗ್ಬಹುದು ಅದನ್ನ ಅಂತ ಹೇಳ್ಬೋದಾ? ಆ ನಾನು ವಿಶ್ವ ಪರಿಸರ ದಿನಾಚರಣೆಯಂದೇ ಮಾಡ್ಬೇಕಂತೇನಿಲ್ಲ. ಬೇರೆ ಬೇರೆ ಸಮಯದಲ್ಲೂ ನಾವು ಮಾಡಿದೀವಿ. ಬಟ್ ಅವತ್ತಿನ ದಿನ ಒಂದು ವಿಶೇಷವಾಗಿ ನಮ್ಮ ಸ್ವಾಭಿಮಾನ ಮಹಿಳಾ ಟ್ರಸ್ಟ್ ಇಂದಾನೆ ಎಲ್ಲಾ ಹೆಣ್ಮಕ್ಳು ಸೇರಿ ಶಾಸಕರನ್ನ ಕೂಡ ಕರೆಸಿ ನಾವು ಗಿಡಗಳನ್ನ ಎಲ್ಲಿ ಬ್ಯಾರನ್ ಅಂತ ಅಂದ್ರೆ ತುಂಬಾ ಬಿಸಿ ಇರುವಂತಹ ಹಾದಿಗಳಲ್ಲಿ ಎಲ್ಲೂ ಮರಗಿಡಗಳೇ ಇಲ್ಲ ಅನ್ನುವಂತಹ ಸ್ಥಳಗಳನ್ನ ಆಯ್ಕೆ ಮಾಡಿಕೊಂಡು ಅದ್ರ ಸಾಲಿನಲ್ಲಿ ಉದ್ದಕ್ಕೂ ನಾವು ಮರಗಳನ್ನ ನೆಟ್ಟಿ ಬೆಳೆಸಿದ್ದೀವಿ. ಅದನ್ನ ಒಂದು ನೀವೇನಾದ್ರೂ ನೋಡ್ಬೇಕು ಅಂದ್ರೆ ಎಕ್ಸಾಂಪಲ್, ನೀವು ಇಲ್ಲಿ ನಮ್ಮ ಉಪನಗರದ NPS ಶಾಲೆ ನೋಡಿರ್ಬೋದು. ಆ NPS ಶಾಲೆಯ ಪಕ್ಕದಲ್ಲೇನೆ ಒಂದು ಕಾರ್ನರ್ ಅಲ್ಲಿ ಒಂದು ದೊಡ್ಡದಾಗಿ ಒಂದು ಮರ ಬೆಳೆದ್ ನಿಂತಿದೆ. ಆ ಮರನ ನಾವು ಪರಿಸರ ದಿನಾಚರಣೆ ದಿನಾನೇ ನಮ್ಮ ಶಾಸಕರ ಕೈಲೇ ನಡೆಸಿದಂತಹ ಆ ಮರ. ಮತ್ತೆ ಆ ಉದ್ದಕ್ಕೆ ಫುಲ್ ರೈಲ್ವೆ ಪ್ಯಾರಲಲ್ ರೋಡ್ ಉದ್ದಕ್ಕೂ ನೀವು ಒಂದಷ್ಟು ಮರಗಳು ಒಳ್ಳೊಳ್ಳೆ ಫ್ಲವರ್ಸ್, ಕಲರ್ಫುಲ್ ಫ್ಲವರ್ಸ್ ಆ ಮರದಲ್ಲಿದೆ. ಅದನ್ನೆಲ್ಲ ನೀವು ನೋಡ್ಕೊಂಡ್ ಬರ್ಬೋದು ಒಂದ್ಸಲ ನೋಡಿದ್ರೆ. ಅದು ನಮ್ಗೆ ಟೊಯೋಟಾದವರು ಒಂದ್ಸಲ, ನಾವು ಮತ್ತೆ ನಮ್ಮ ಟೊಯೋಟಾ ಗ್ರೂಪ್, ಈ ಇಬ್ರು ಗ್ರೂಪ್ನವರು ಒಟ್ಟಿಗೆ ಸೇರ್ಬಿಟ್ಟು ಆ ಒಂದು ಕೊಲಾಬ್ರೇಟಿವ್ ವರ್ಕ್ ಅನ್ನ ನಾವು ಮಾಡಿದ್ವಿ. ಅವಾಗ ಬರೀ ಗಿಡ ನೆಡೋದಷ್ಟೇ ಅಂತಲ್ಲ, ಗಿಡ ನೆಟ್ಟ ಮೇಲೆ 1 ವರ್ಷ ಅದರ ಪೋಷಣೆ, ಮತ್ತೆ ಬರೀ ಗಿಡ ಹಾಕೋದಷ್ಟೇ ಅಲ್ಲ, ನಮಗೆ ಅದಕ್ಕೆ ಏನು ಬ್ಯಾರಿಕೇಡ್ ಅಂತ ಮಾಡ್ತೀವಿ, ಆಡುಗಳು ಮತ್ತೆ ಕುರಿಗಳು ಅದೆಲ್ಲ ತಿಂದು ಹೋಗ್ಬಾರ್ದು, ಆ ತರ ಒಂದು ವುಡನ್ ಬ್ಯಾರಿಕೇಡ್ ನ ಮಾಡಿ ಸಂಪೂರ್ಣವಾದ ಪೋಷಣೆ 1 ವರ್ಷ ಮಾಡಿದ ನಂತರ ಅವು ತುಂಬಾ ಸೊಂಪಾಗಿ ಇವತ್ತು ಅಷ್ಟು ಒಳ್ಳೆ ಮರಗಳು, ಅಷ್ಟು ಚಂದವಾದ ಹೂಗಳು. ನಮ್ಗೆ ಆ ರೋಡಲ್ಲಿ ಆ ಒಂದು ವಸಂತ ಮಾಸದಲ್ಲಿ ನೀವು ಆ ರೋಡಲ್ಲಿ ಹೋಗ್ಬಿಟ್ರೆ ಬಹುಶಃ ನಾವ್ ಯಾವ್ದೋ ಒಂದು ಫಾರಿನ್ ಒಂದು ರೋಡಲ್ಲಿ ನಾವು ಹೋಗ್ತಿದೀವೇನೋ ಅಂತ ನೀವು ವಿಡಿಯೋ ಕ್ಯಾಪ್ಚರ್ ಮಾಡಿದ್ರೆ ಅಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಅದು ನಮಗೆ ಸಂತೃಪ್ತಿ ಇದೆ. ಮತ್ತೆ ಇಲ್ಲಿ ಸನ್ ಸಿಟಿ ರೋಡಲ್ಲಿ ಕೂಡ ತುಂಬಾ ಮರಗಿಡಗಳೇ ಇಲ್ದಂತ ಸಮಯದಲ್ಲಿ ಅದು ಫುಲ್ ಉದ್ದಕ್ಕೂ ನಾವು ಮರಗಿಡ. ಇನ್ನೊಂದು ವಿಶೇಷ ಏನಂದ್ರೆ, ನಾವು ನಮ್ಮ ಏರಿಯಾದಲ್ಲಿ ಫುಲ್ಲು ನಾವೇ ಹೆಣ್ಮಕ್ಳು ಹೋಗಿ ಎಲ್ಲ ಮನೆಗಳಲ್ಲೂ ಸರ್ವೆ ಮಾಡಿದ್ವಿ. ಸರ್ವೆ ಅಂದ್ರೆ ಯಾಕೆ ಅಂದ್ರೆ ನಾವು ಹಾಕಿ ಬಂದ್ಬಿಟ್ರೆ ಎಲ್ಲೂ ಮರಗಿಡಗಳು ಉಳಿಯಲ್ಲ. ಹೌದು. ನಿಮಗೆ ಯಾವ್ದು ಇಷ್ಟ ಹೇಳಿ ನಿಮ್ ಮನೆ ಮುಂದೆ ಗಿಡ ಇಷ್ಟ ಅಂತ ಕೇಳಿದ್ವಿ. ಅವ್ರು ಕೊಟ್ಟಂತದ್ದು, ಅವ್ರು ನಮ್ಗೆ ಈ ಮರ ಹಾಕಿ ನಮ್ಮ ಮನೆ ಮುಂದೆ ನಾವು ನೋಡ್ಕೊಳ್ತೀವಿ, ನಾವು ಬೆಳೆಸ್ತೀವಿ ಅಂತ ಹೇಳಿದಾಗ ಅದಂದೇ ಮರಗಳನ್ನ ನಾವು ತಗೊಂಡು ಹೋಗಿ ಅವ್ರ ಮನೆಗಳ ಮುಂದೆ ನೆಟ್ಟು ಅದಕ್ಕೊಂದು ಬ್ಯಾರಿಕೇಡ್ ಹಾಕಿ, ಇದ್ರ ಜವಾಬ್ದಾರಿ ಇನ್ನು ಮುಂದೆ ನಿಮ್ದು ಅಂತ ಅವ್ರಿಗೆ ವಹಿಸಿ ಒಂದು ಮಗುವನ್ನ ಪೋಷಣೆ ಮಾಡೋ ತರ ನೀವು ಮಾಡ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಹೇಳಿ, ಅವ್ರುಗಳಿವತ್ತು ಬಹಳ ಚೆನ್ನಾಗಿ ಆ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡು ಮರಗಳಾಗಿ ನಿಂತಿದೆ. ಈ ನಮ್ಮ ರೋಡಲ್ಲೇ ನೀವು ನೋಡ್ಬೋದು, ಬೇವಿನ ಮರ ಇರಬಹುದು, ಮತ್ತೆ ಇನ್ನೊಂದು ಮರ ಬಹಳ ಚೆನ್ನಾಗಿ ಬೆಳೆದು ನಿಂತಿದೆ. ಎಲ್ಲ ಮರ ಅವೆಲ್ಲ ನಾವೇ ಹಾಕಿದಂಥದ್ದು ಮರಗಳು. ಆಮೇಲೆ ನಾನು ಇವತ್ತು ನಮ್ಮಲ್ಲಿ ಒಬ್ರು ಅಭಿಯಂತರರು BBMP ಸುರೇಶ್ ಸರ್ ಅಂತ ಇದ್ರು, ಅವರು ನಾನು ಇವತ್ತಿಗೂ ನೆನ್ಸ್ಕೊಳ್ಬೇಕು. ಎಷ್ಟು ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡವ್ರು ಅಂದ್ರೆ, ಎಷ್ಟೋ ಸಲ ಅಧಿಕಾರಿಗಳು ಅವ್ರವ್ರ ಸ್ವಾರ್ಥಕ್ಕೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋದಿತ್ತು. ಆದ್ರೆ ಅವ್ರು ಮಾತ್ರ ಇಲ್ಲಿ ನಮ್ಮಲ್ಲಿ ಕೆಂಗೇರಿ ಉಪನಗರದಲ್ಲಿ ಅವ್ರು ಕಾರ್ಯನಿರ್ವಹಿಸುವಾಗ ನಾನು ಏನು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಾದ್ರೆ ಕೆಲಸಗಳಿಗೆ ನಾನು ಸಪೋರ್ಟ್ ಕೇಳ್ತಾ ಇದ್ದೆ, ಯಾವುದಕ್ಕೂ ಇಲ್ಲ ಅನ್ಲಿಲ್ಲ. ಅವ್ರು ಅಂದ್ರೆ ನಮ್ಗೆ ಗಾರ್ಡ್ಗಳನ್ನ ಮಾಡ್ಕೊಡಿ ಸರ್, ಮರದ ಗಾರ್ಡ್ಗಳು ಮಾಡಿಸ್ಕೊಡಿ ಅಂತೆಲ್ಲ ಅಂದಾಗ 50-60 ಗಾರ್ಡ್ಗಳನ್ನ ಅಟ್ ಎ ಟೈಮ್ ನಮಗೆ ಕೊಡ್ಸ್ಕೊಟ್ಟಿದ್ರು. ಹಾಗಾಗಿ ಅವ್ರನ್ನ ನಾನು ಇವತ್ತು ನಮ್ಗೆ, ಯಾಕಂದ್ರೆ ನಮ್ಮನ್ನ ಯಾರು ನಮಗೆ ಸಹಾಯ ಮಾಡ್ತಾರೆ ಅವ್ರನ್ನ ನಾವು ಯಾವತ್ತೂ ಅವ್ರಿಗೆ ಕೃತಜ್ಞರಾಗಿರ್ಬೇಕು.